ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಜ್ಯುವೆಲರಿ ಶಾಪ್ ನಲ್ಲಿ ಒಡವೆ ಅಡ ಇಡುವ ಮುನ್ನ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಅಂತವರು ಈ ಸುದ್ದಿಯನ್ನ ನೋಡ್ಲೇಬೇಕು. ಬಡ್ಡಿ ಕಡಿಮೆ ಅಂತ ಯಾಮಾರಿದ್ರೆ ಒಡವೆ ಮಂಗಮಾಯ ಆಗುತ್ತೆ. ಚಿನ್ನ ಅಡ ಇಟ್ಟು ಬಿಡಿಸಲಾರದೆ ಪರದಾಡ್ತಾ ಇರುವಂತ ಜನ. ರಾಘವೇಂದ್ರ ಜ್ಯುವೆಲರಿ ಶಾಪ್ ಓನರ್ ಮೇಲೆ ಗಂಭೀರ ಆರೋಪ ಕೇಳ್ಬಂದಿದೆ. ತೇಜಸ್ ಗೌಡ ಅಲಿಯಾಸ್ ಮೂರ್ತಿ ಎಂಬಾತನ ಮೇಲೆ ಆರೋಪ ಕೇಳ್ಬಂದಿರೋದು. ಕಳೆದ 1 ವರ್ಷದ ಹಿಂದೆ ಚಿನ್ನ ಗಿರ್ವಿ ಇಟ್ಟಿರುವಂತ ಜನ ಯಾರ್ಯಾರು ಗಿರ್ವಿ ಇಟ್ಟಿದ್ದಾರೋ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಪೊಲೀಸರು ಒಂದು ಟೀಮ್ ಮಾಡಿ ಮಾಹಿತಿ ತೆಗೆದುಕೊಳ್ತಾ ಇದ್ದಂತ ತೇಜಸ್ ಅಂದ್ರೆ ನೋಡಿ, ಇಲ್ಲಿ ಯಾರ್ಯಾರು ಒಡವೆ ಅಡ ಇಟ್ಟಿರ್ತಾರೆ ಅದ್ರ ಬಗ್ಗೆ ಗುಪ್ತವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದ ಈ ತೇಜಸ್ ಅವರನ್ನ ಸಂಪರ್ಕ ಮಾಡಿ ಕಡಿಮೆ ಬಡ್ಡಿ ಆಸೆಯನ್ನ ತೋರಿಸ್ತಾ ಇದ್ದಂತೆ. ಎಲ್ಲಿ ಒಡವೆ ಅಡ ಇಟ್ಟಿರ್ತಾರೋ ಅಲ್ಲಿಗೆ ಹೋಗಿ ಚಿನ್ನ ಬಿಡಿಸ್ಕೊಳ್ತಾ ಇದ್ದ. 30 ಪೈಸೆ ಬಡ್ಡಿ ಅಂತ ಹೇಳಿ ಒಡವೆ ಅಡ ಇಟ್ಕೊಳ್ತಾ ಇದ್ದಂತ ಕಿಲಾಡಿ ಈತ. ಆದ್ರೆ ಕಳೆದ 3 ತಿಂಗಳಿಂದ ಜ್ಯುವೆಲರಿ ಶಾಪ್ ಕ್ಲೋಸ್ ಆಗ್ಬಿಟ್ಟಿದೆ. ಜನ ಈಗ ಕಂಗಾಲಾಗಿದ್ದಾರೆ. ಚಿನ್ನ ಅಡ ಇಟ್ಟಂತ ಜನರು ಚಿನ್ನ ಬಿಡಿಸೋದಕ್ಕೆ ಹೋದ್ರೆ ಅಂಗಡಿನೂ ಬಂದು ಆಸಾಮಿನೂ ಇಲ್ಲ. ಫೋನ್ ಮಾಡಿ ಕೇಳಿದ್ರೆ ಒಡವೆ ಕೊಡ್ತೀನಿ ಅಂತ ಹೇಳಿದ್ದಂತೆ ತೇಜಸ್, ಆದ್ರೀಗ ನಾಪತ್ತೆ. ಮರಳಿ ಚಿನ್ನ ಬಿಡಿಸೋದಕ್ಕೆ ಹೋದ್ರೆ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಕಳ್ಳಾಟ ಆಡ್ತಾ ಇದ್ದಾನೆ ಈತ. ಇದೇ ವ್ಯಕ್ತಿ ಸುಮಾರು 6 ಠಾಣೆಗಳಲ್ಲಿ ತೇಜಸ್ ಗೌಡ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಈಗ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಚಿನ್ನ ಅಡ ಇಟ್ಟಿದ್ರು, ಎಷ್ಟು ಅಡ ಇಟ್ಟಿದ್ರು, ಯಾವಾಗ ಅಡ ಇಟ್ಟಿದ್ರು ಅನ್ನೋದ್ರ ಬಗ್ಗೆ, ಯಾರ್ಯಾರು ವಂಚನೆಗೆ ಒಳಗಾಗಿದ್ದಾರೆ ಅದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ರಾಘವೇಂದ್ರ ಜ್ಯುವೆಲರಿ ಅನ್ನುವಂಥ ಶಾಪ್ ಜೊತೆಗೆ ಆರೋಪಿಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಶಾಪ್ಗೂ ಹೋಗೋದಕ್ಕೆ ಹೋಗಬೇಡಿ, ಅಥವಾ ಈ ಆರೋಪಿ ಎಲ್ಲಾದ್ರೂ ಸಿಕ್ಕಿದ್ರೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡಿ. ಸದ್ಯ ವಂಚನೆಗೆ ಒಳಗಾಗಿರುವಂತ ಜನರು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈತನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸ್ತಾ ಇದ್ದಾರೆ.